ಮಾಕ್ ಡ್ರಿಲ್ ಯುದ್ಧ ಸಂದರ್ಭದಲ್ಲಿ ಸುರಕ್ಷತೆಯ ಬಗ್ಗೆ ಪ್ರಾತ್ಯಕ್ಷಿತೆಯ ಪ್ರಯತ್ನವನ್ನ ಮಾಡಲಾಯಿತು. ತಾಲೂಕಿನ ನೆಹರು ಸರ್ಕಲ್ನಲ್ಲಿ ಈ ಪ್ರಾತ್ಯಕ್ಷಿತೆಯನ್ನ ಮಾಡಲಾಯಿತು. ತಾಲೂಕಿನ ಪೊಲೀಸ್ ಅಧಿಕಾರಿಗಳಿಂದ ಮತ್ತು ಅಗ್ನಿಶಾಮಕ ದಳದಿಂದ ಯುದ್ಧ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಸುರಕ್ಷತೆಯನ್ನ ಹೇಗೆ ಮಾಡಿಕೊಳ್ಳುವುದು ಎಂದು ನೆಹರು ಸರ್ಕಲ್ನಲ್ಲಿ ಸಾರ್ವಜನಿಕರಿಗೆ ಅಣಕಿಯ ರೀತಿಯಲ್ಲಿ ನೂರಾರು ಜನಗಳ ಮುಂದೆ ಪ್ರದರ್ಶನವನ್ನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಪಿಎಸ್ಐ ನದಾಫ್, ಸಬ್ ಇನ್ಸ್ಪೆಕ್ಟರ್ ಯತೀಶ್, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು. ಮಾಕ್ ಡ್ರಿಲ್ ಅನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ನಾವು ಯಾವಾಗ ಸಾರ್ವಜನಿಕವಾಗಿ ಬಂದು ನಿಮಗೆ ಅಲರ್ಟ್ ಮಾಡ್ತೀವಿ, ಆ ಟೈಮಲ್ಲಿ ನೀವು ಸುರಕ್ಷಿತ ಸ್ಥಳದಲ್ಲಿ ಇರಬೇಕು. ಎಲ್ಲಾ ಸಾರ್ವಜನಿಕರು ಸುರಕ್ಷಿತವಾದಂತಹ ಸ್ಥಳದಲ್ಲಿ ಇರಬೇಕು. ಹಾಗೆ ಯಾವುದೇ ಸಾರ್ವಜನಿಕರು ಒಟ್ಟಾಗಿ ಸಭೆ ಸಮಾರಂಭಗಳು ಎಲ್ಲ ಒಟ್ಟೊಟ್ಟಾಗಿ ಸೇರೋದು ಸಂಪೂರ್ಣವಾಗಿ ನಿಷೇಧ ಇರುತ್ತೆ. ಮತ್ತೆ ಅದಾದ್ಮೇಲೆ ಇಮಿಡಿಯೇಟ್ ಏನಾದ್ರೂ ಅನಾಹುತಗಳಾಯ್ತು ಅಂತ ಏನಾದ್ರು ಅಂದ್ರೆ ಆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಗಾಬರಿ ಆಗದೆ ನಿಮ್ಮ ಮನೆಗಳಲ್ಲಿ ಲೈಟ್ಗಳನ್ನ ಆಫ್ ಮಾಡ್ಕೊಳ್ಳೋದು, ನಿಮ್ಮ ಮನೆ ಒಳಗಡೆ ಇರ್ತಕ್ಕಂಥದ್ದು, ಇದನ್ನ ಕಡ್ಡಾಯವಾಗಿ ಅನುಸರಿಸಬೇಕು. ಇದು ಪ್ರಕ್ಷುಬ್ಧ ವಾತಾವರಣ ಅಂತ ಕ್ರಿಯೇಟ್ ಆದಾಗ ನಾವು ಅಲರ್ಟ್ ಮಾಡ್ತೀವಿ. ಕಂಪಲ್ಸರಿಯಾಗಿ ಟೌನ್ ಅಲ್ಲಿ ಪೂರ್ತಿ ಎಲ್ಲ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಸೈರನ್ ಹಾಕೊಂಡು ಅಲರ್ಟ್ ಮಾಡ್ತೀವಿ. ಆ ಉದ್ದೇಶ ಆ ಟೈಮಲ್ಲಿ ನಾವು ಅಲರ್ಟ್ ಮಾಡ್ಬೇಕಾದ್ರೆ ಇಮಿಡಿಯೇಟ್ ನೀವು ಅನುಸರಿಸಿದಂತ ಕ್ರಮಗಳೇನಂತಂದ್ರೆ ಯಾವುದೇ ಕಾರಣಕ್ಕೂ ಎಲ್ಲೂ ಒಟ್ಟಿಗೆ ಸೇರೋ ಹಾಗಿಲ್ಲ. ಸುರಕ್ಷಿತವಾದ ಸ್ಥಳದಲ್ಲಿ ಅಂದ್ರೆ ನಿಮ್ಮ ಮನೆಗಳಲ್ಲಿ ಇರಬೇಕು. ಹಾಗೆ ಲೈಟ್ಗಳು ನೈಟ್ ಟೈಮ್ ಏನಾದ್ರೂ ನಾವು ಸೈರನ್ ಮಾಡಿದ್ವಿ ಅಂದ್ರೆ ಎಲ್ಲಾ ಲೈಟ್ಗಳನ್ನ ಮನೆಯಲ್ಲಿ ಲೈಟ್ ಆಫ್ ಮಾಡಿ ಹೋಗಬೇಕು. ಮತ್ತೆ ಅಂಗಡಿ ಮುಗ್ಗಟ್ಟುಗಳನ್ನ ತರಿಸಲಿಕ್ಕೆ ಮಾಕ್ ಡ್ರಿಲ್ ಅನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ನಾವು ಯಾವಾಗ ಸಾರ್ವಜನಿಕವಾಗಿ ಬಂದು ನಿಮಗೆ ಅಲರ್ಟ್ ಮಾಡ್ತೀವಿ, ಆ ಟೈಮಲ್ಲಿ ನೀವು ಸುರಕ್ಷಿತ ಸ್ಥಳದಲ್ಲಿ ಇರಬೇಕು. ಎಲ್ಲಾ ಸಾರ್ವಜನಿಕರು ಸುರಕ್ಷಿತವಾದಂತಹ ಸ್ಥಳದಲ್ಲಿ ಇರಬೇಕು. ಹಾಗೆ ಯಾವುದೇ ಸಾರ್ವಜನಿಕರು ಒಟ್ಟಾಗಿ ಸಭೆ ಸಮಾರಂಭಗಳು ಎಲ್ಲ ಒಟ್ಟೊಟ್ಟಾಗಿ ಸೇರೋದು ಸಂಪೂರ್ಣವಾಗಿ ನಿಷೇಧ ಇರುತ್ತೆ. ಮತ್ತೆ ಅದಾದ್ಮೇಲೆ ಇಮಿಡಿಯೇಟ್ ಏನಾದ್ರೂ ಅನಾಹುತಗಳಾಯ್ತು ಅಂತ ಏನಾದ್ರು ಅಂದ್ರೆ ಆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಗಾಬರಿ ಆಗದೆ ನಿಮ್ಮ ಮನೆಗಳಲ್ಲಿ ಲೈಟ್ಗಳನ್ನ ಆಫ್ ಮಾಡ್ಕೊಳ್ಳೋದು, ನಿಮ್ಮ ಮನೆ ಒಳಗಡೆ ಇರ್ತಕ್ಕಂಥದ್ದು, ಇದನ್ನ ಕಡ್ಡಾಯವಾಗಿ ಅನುಸರಿಸಬೇಕು. ಇದು ಪ್ರಕ್ಷುಬ್ಧ ವಾತಾವರಣ ಅಂತ ಕ್ರಿಯೇಟ್ ಆದಾಗ ನಾವು ಅಲರ್ಟ್ ಮಾಡ್ತೀವಿ. ಕಂಪಲ್ಸರಿಯಾಗಿ ಟೌನ್ ಅಲ್ಲಿ ಪೂರ್ತಿ ಎಲ್ಲ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಸೈರನ್ ಹಾಕೊಂಡು ಅಲರ್ಟ್ ಮಾಡ್ತೀವಿ. ಆ ಉದ್ದೇಶ ಆ ಟೈಮಲ್ಲಿ ನಾವು ಅಲರ್ಟ್ ಮಾಡ್ಬೇಕಾದ್ರೆ ಇಮಿಡಿಯೇಟ್ ನೀವು ಅನುಸರಿಸಿದಂತ ಕ್ರಮಗಳೇನಂತಂದ್ರೆ ಯಾವುದೇ ಕಾರಣಕ್ಕೂ ಎಲ್ಲೂ ಒಟ್ಟಿಗೆ ಸೇರೋ ಹಾಗಿಲ್ಲ. ಸುರಕ್ಷಿತವಾದ ಸ್ಥಳದಲ್ಲಿ ಅಂದ್ರೆ ನಿಮ್ಮ ಮನೆಗಳಲ್ಲಿ ಇರಬೇಕು. ಹಾಗೆ ಲೈಟ್ಗಳು ನೈಟ್ ಟೈಮ್ ಏನಾದ್ರೂ ನಾವು ಸೈರನ್ ಮಾಡಿದ್ವಿ ಅಂದ್ರೆ ಎಲ್ಲಾ ಲೈಟ್ಗಳನ್ನ ಮನೆಯಲ್ಲಿ ಲೈಟ್ ಆಫ್ ಮಾಡಿ ಹೋಗಬೇಕು. ಮತ್ತೆ ಅಂಗಡಿ ಮುಗ್ಗಟ್ಟುಗಳನ್ನ ಸೆಕೆಂಡ್ ಅಥವಾ 1 ಮಿನಿಟ್ ಒಳಗಡೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಲೈಟ್ ಆಫ್ ಮಾಡ್ಕೊಂಡು ಸುರಕ್ಷಿತವಾದ ಸ್ಥಳದಲ್ಲಿ ಇರಬೇಕು. ಇದು ನಾವು ಜನರಿಗೆ ಅಥವಾ ಸಾರ್ವಜನಿಕರಿಗೆ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ. ಮತ್ತೊಮ್ಮೆ ಇದರ ಬಗ್ಗೆ ನಾವು ಪ್ರಾತ್ಯಕ್ಷಿಕೆಯನ್ನು ಸಹ ಕೊಡ್ತೀವಿ. ಹಾಗಾಗಿ ಎಲ್ಲಾ ಸಾರ್ವಜನಿಕರು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ.